ಒಂದೇನಂದ್ರೆ ಈಗ ನಿಮ್ಮನ್ನ ನೋಡಿದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ ಅನ್ಸುತ್ತೆ. ಯಾಕೆಂದ್ರೆ 31 ಇಯರ್ಸ್ ಆ ಒಂದು ಡೆಡಿಕೇಶನ್ ಕನ್ಸಿಸ್ಟೆನ್ಸಿ ತಮಾಷೆ ಅಲ್ಲ. ಇವಾಗ 100% ಫಾರ್ ಎಕ್ಸಾಂಪಲ್ ನಾವೇ ತಗೊಳ್ಳಿ, ಒಂದ್ 2 ದಿನ ಜಿಮ್ಗೆ ಹೋಗ್ತೀವಿ, 3ನೇ ದಿನ ಬಿಡು ಏನೋ ಪಾರ್ಟಿ ಕರೆದ್ರು ಇಲ್ಲ ಏನೋ ಫಂಕ್ಷನ್ ಇತ್ತು ಅಂತ ಸ್ಕಿಪ್ ಮಾಡಕ್ ಅದೇ ಟ್ರೈ ಅದೇ ಅದೇ ಮಾಡ್ತೀವಿ. ಅದೇ ಶಾರ್ಟ್ ಕಟ್. ಟ್ರೈ ಬೀಯಿಂಗ್ ಲಾಯಲ್. ಎವ್ರಿಬಡಿ ಇಸ್ ಡೂಯಿಂಗ್ ಶಾರ್ಟ್ ಕಟ್. ಚೀಟಿಂಗ್ ಇಸ್ ಈಸಿ. ಟ್ರೈ ಬೀಯಿಂಗ್ ಲಾಯಲ್ ಓಕೆ ಟು ವಾಟ್ ಎವರ್ ಯು ಆರ್ ಡೂಯಿಂಗ್. ಟ್ರೈ ಬಿ ಲಾಯಲ್. ಓಕೆ. ಸೊ ನೀವು ನೋಡ್ದಂಗೆ ಇವಾಗ ಆಲ್ಮೋಸ್ಟ್ ನೋಡಿ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಮೆನ್ಸೇ ಜಾಸ್ತಿ ಸ್ವಲ್ಪ ನಿಮಗೆ ಹಂಗೇನಿಲ್ಲ ಅದು ಅಂದ್ರೆ ಕಂಪೇರ್ ಟು. ಸೊ ವುಮೆನ್ಸ್ ಯಾಕೆ ಬರ್ತಾ ಇಲ್ಲ ಅಂತನಾ ಅಥವಾ ಏನು ಬರ್ತಿದ್ದಾರೆ? ಇಲ್ಲ ನಮ್ಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ಇವಾಗ ಒನ್ಸ್ ಇನ್ ವೈಲ್ ನಾನು ಜಿಮ್ ಹೋಗ್ತೀನಿ, ಅವಾಗ ಲೇಡೀಸು ಈಕ್ವಲ್ ಆಗಿ ಇವಾಗ ಟೈಮ್ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಗಂಡಸ್ರಿ ಮಾತ್ರ ಹೋಗ್ಬೇಕಲ್ಲ. ಇನ್ಫ್ಯಾಕ್ಟ್ ವಿಮೆನ್ ಆರ್ ಡೂಯಿಂಗ್ ಮೋರ್ ದೆನ್ ಮೆನ್. ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ನಾವು ನೋಡಿ ನಮ್ಗೆ ಎಷ್ಟು ಕಷ್ಟ ಪಡ್ಬೇಕು. ನಾವು ಮನೆ ನೋಡ್ಕೋಬೇಕು, ಮಕ್ಕಳು ಮಾಡ್ಬೇಕು. ಒನ್ಸ್ ನೀವು ಮಗು ಆದ್ರೇನೆ ನಿಮ್ ಬಾಡಿ ಅಷ್ಟೇ ಫುಲ್ ಯುವರ್ ಡೈನಾಮಿಕ್ಸ್ ಫುಲ್ ಚೇಂಜ್ ಆಗ್ಬಿಡುತ್ತೆ. ಬ್ಯಾಕು ಅಂಡ್ ವಾಟ್ ಯು ಸೇ ಯುವರ್ ರೆಸಿಸ್ಟೆನ್ಸ್. ಆಮೇಲೆ ನಿಮ್ದು ಹಿಂಗಾಗಲ್ಲ. ಬಾಡಿ ಮುಂಚೆ ತರ ಇರಲ್ಲ. ಬಟ್ ಅದನ್ನ ನಾವು ಏನೋ ವರ್ಕೌಟ್ ಮಾಡಿ ಅದನ್ನ ಹೆಲ್ದಿ ಫುಡ್, ಒಳ್ಳೆ ನಿದ್ದೆ, ಒಳ್ಳೆ ನೀರು, ಡ್ರಿಂಕ್ ಆ ನೀರಲ್ಲ ಕುಡಿಯೋ ನೀರು. ಸೊ ಈ ತರ ಇಟ್ಸ್ ಲೈಕ್ ಅ ಸೆಕೆಂಡ್ ಜಾಬ್. ಇಫ್ ಯು ವಾಂಟ್ ಟು ಲುಕ್ ಆಫ್ಟರ್ ಯುವರ್ ಹೆಲ್ತ್, ನೋ ಸೆಕೆಂಡ್ ಜಾಬ್. ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಇರೋರು ನಮ್ಗೆ ಇನ್ಫ್ಯಾಕ್ಟ್ ಬ್ಯಾಂಗ್ಳೂರಲ್ಲಿ ಇರೋದಲ್ಲ, ಇಟ್ಸ್ ಅ ಲಕ್ಸುರಿ. ಎವ್ರಿಬಡಿ ಇವಾಗ ಇನ್ಸ್ಟಾಗ್ರಾಮ್ ಇಂದ ಎವ್ರಿಬಡಿ ವಾಂಟ್ಸ್ ಟು ವೇರ್ ಗುಡ್ ಕ್ಲೋತ್ಸ್. ವುಮೆನ್ ನೋಡಿದ್ರೆ ಎಲ್ಲರೂ ರ್ಯಾಟ್ ರೇಸ್. ಎಲ್ಲಿ ನೋಡಿದ್ರೆ ಹುಡುಗರಂದ್ರೆ ಅವ್ರಿಗೆ ಫ್ಯಾನ್ಸಿ ಕಾರ್ ಬೇಕು, ಹುಡುಗಿರಂದ್ರೆ ಬ್ಯಾಗ್ ಬೇಕು, ಶೂ ಬೇಕು, ಎಲ್ಲರಿಗೂ ರ್ಯಾಟ್ ರೇಸ್ ಇದೆ. ಸೊ ಈ ಸ್ಟ್ರೆಸ್ ಅಲ್ಲಿ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಇವೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಯುವರ್ ಒನ್ ಸ್ಟಾಪ್ ಇಸ್ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡಿದ್ರೆ ಏನ್ ಆಗುತ್ತೆ? ಬೆಳಗ್ಗೆ ಹೇಳ್ತೀರಾ, ಫಸ್ಟ್ ಆಫ್ ಆಲ್ ನೀವು ಕರೆಕ್ಟ್ ಆಗಿ ಒಂದ್ 5:30 ಅಲಾರಾಮ್ ಎದ್ಬಿಟ್ಟು ನೀವು ವರ್ಕೌಟ್ ಮಾಡ್ತಿರೋ ಇಲ್ವೋ, ಡ್ರೆಸ್ ಹಾಕೊಂಡು ನೀವು ಜಿಮ್ ಹೋಗಿ, ಆಟೋಮೆಟಿಕ್ ಆಗಿ ಪುಷ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವೇ ಮಾಡ್ಬಿಡ್ತೀರಾ. ಸೊ ಒನ್ಸ್ ಆ ಡಿಸಿಪ್ಲಿನ್ ಸ್ಟಾರ್ಟ್ ಆದ್ರೆ ನಿಮ್ ಲೈಫ್ ಅಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡಬಹುದು. ಯುವರ್ ವರ್ಕ್, ಯುವರ್ ಫ್ಯಾಮಿಲಿ, ಎನಿಥಿಂಗ್ ದಟ್ ಯು ವಾಂಟ್ ಟು ಡೂ. ಇವಾಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ದಿಸ್ ಡಿಸಿಪ್ಲಿನ್ ವಿಲ್ ಹೆಲ್ಪ್ ಯು ದೇರ್. ವೆನ್ ಯು ಆರ್ ಡೂಯಿಂಗ್ ಫಿಟ್ನೆಸ್, ಇವಾಗ ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಪ್ರೀವಿಯಸ್ ನೈಟ್ ಕುಡಿದ್ಬಿಟ್ಟು ಜಂಕ್ ಫುಡ್ ಏನಾಗುತ್ತೆ? ಮುಖ ಇಷ್ಟು ದೊಡ್ಡ ಊದ್ಕೊಂಡ್ಬಿಡುತ್ತೆ. ಒಂದ್ 2-3 ತಿಂಗಳು ವರ್ಕೌಟ್ ಆಗಿಲ್ಲ ಅಂದ್ರೆ ಏನ್ ಆಗುತ್ತೆ? ಹಲ್ಲು ಉಜ್ಜುವಾಗ ಏನ್ ಮಾಡ್ತೀರಾ? ಅಯ್ಯೋ ಏನಪ್ಪಾ ಇಷ್ಟು ಅಸಹ್ಯವಾಗಿ ಸ್ಟಾರ್ಟ್ ಆಗೋಯ್ತು. ನೆಗೆಟಿವಿಟಿ ಅಲ್ಲೇ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ಯು ಆರ್ ಸ್ಟಾರ್ಟಿಂಗ್ ಯುವರ್ ಡೇ ವಿತ್ ನೆಗೆಟಿವಿಟಿ. ಅಂದ್ರೆ ನಾವು ಹೆಂಗೆ ಹೌ ಕ್ಯಾನ್ ಬಿ ಪ್ರೊಡಕ್ಟಿವ್? ಅದೇ ತರ ನಾವು ಬೆಳಗ್ಗೆ ಎದ್ಬಿಟ್ಟು ವರ್ಕೌಟ್ ಮಾಡ್ಬಿಟ್ಟು ಗ್ಲೋ ಬಂದ್ಬಿಟ್ರಪ್ಪ ಹೆಂಗಿದೀವಪ್ಪ ನೋಡಕ್ಕೆ ಅಂತ ಬಾಡಿ ಆ ಫೀಲ್ ಗುಡ್ ಫ್ಯಾಕ್ಟರ್. ನೆಕ್ಸ್ಟ್ ಡೇಗೆ ಅದೇ ಜೋಶು. ಎಕ್ಸಾಕ್ಟ್ಲಿ. ಆ ಬೆಳಗ್ಗೆ ಆ ನೆಗೆಟಿವಿಟಿ, ಯುವರ್ ಡೇ ಡಿಪೆಂಡ್ಸ್ ಆನ್ ಯು. ಯು ವಾಂಟ್ ಟು ಸ್ಟಾರ್ಟ್ ವಿತ್ ನೆಗೆಟಿವಿಟಿ, ಯು ಕ್ಯಾನ್ ಸ್ಟಾರ್ಟ್ ವಿತ್ ನೆಗೆಟಿವಿಟಿ. ಯು ವಾಂಟ್ ಟು ಸ್ಟಾರ್ಟ್ ವಿತ್ ಪಾಸಿಟಿವಿಟಿ, ಇಟ್ಸ್ ಆಲ್ ಇನ್ ದ ಮೈಂಡ್. ಅಂಡ್ ಇವಾಗ ಮೋರ್ ಫಿಸಿಕಲ್ ಫಿಟ್ನೆಸ್ ಇಂದ ಮೆಂಟಲ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಲಾಟ್ ಆಫ್ ಪೀಪಲ್ ಆರ್ ಗೋಯಿಂಗ್ ಥ್ರೂ ಸೋ ಮಚ್ ಆಫ್ ಸ್ಟ್ರೆಸ್, ಡೇ ಟು ಡೇ ಸ್ಟ್ರೆಸ್. ನಾನು ಹೇಳಿದ್ನಲ್ಲ, ಎವ್ರಿ ಬಡಿಗೆ ಎಲ್ಲರಿಗೂ ರ್ಯಾಟ್ ರೇಸ್. ಎಲ್ಲರಿಗೂ ಎಲ್ಲ ಬೇಕು, ಕಾರ್ ಬೇಕು, ಮನೆ ಬೇಕು, ಡ್ರೆಸ್ ಬೇಕು, ಎಲ್ಲ ಬೇಕು. ಇದನ್ನ ಹೆಂಗೆ, ಹೌ ಆರ್ ಯು ಗೋಯಿಂಗ್ ಟು ಅಚೀವ್ ಇಟ್? ಶಾರ್ಟ್ ಕಟ್ ಮಾಡೋಕೆ ಎಲ್ಲ ಶಾರ್ಟ್ ಕಟ್ ಅಲ್ಲಿ ಮಾಡಬಹುದು. ಇಟ್ ವಿಲ್ ನಾಟ್ ಲಾಸ್ಟ್. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ನನ್ಗಂತೂ ಓವರ್ ನೈಟ್ ಎಲ್ಲ ಏನು ಬಂದಿಲ್ಲ. ಸ್ಲೋ ಆಗಿ ಡ್ರೀಮ್ ಮಾಡಿ. ನಾನಂತೂ 5 year ಪ್ಲಾನ್ ಮಾಡ್ತೀನಿ. 5 years ಫಸ್ಟ್ 5 years ನಲ್ಲಿ ತಗೋತೀನಿ. ನಾನು 50 ಅಲ್ಲಿ ಇರುವಾಗ ನಾನು ಕನ್ವರ್ಟಲ್ ಡ್ರೈವ್ ಮಾಡ್ತೀನಿ. ನಾನು ಇದು ಬಟ್ಟೆನೆ ಹಾಕೋತೀನಿ. ನಾನು ಈ ಪ್ಲಾನ್ ಮಾಡಿ ಎವ್ರಿ 5 years ನಾನು ಈ ಪ್ಲಾನ್ ಮಾಡಕ್ಕೆ ನನ್ಗೆ ಫಿಟ್ನೆಸ್ ಮೇನ್ ಕಾರಣ. ಕನ್ಸಿಸ್ಟೆನ್ಸಿ, ಡೆಡಿಕೇಶನ್, ಡಿಸಿಪ್ಲಿನ್, ಗುಡ್ ಈಟಿಂಗ್, ಅದೆಲ್ಲ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಿ. ಅಂಡ್ ಪೀಪಲ್, ಜನ ನಿಮ್ಮನ್ನ ನೋಡಿದ್ರೆ ಆಸೆ ಅವ್ರಿಗೆ, ನೋಡಿ ಇವ್ರು ಇಷ್ಟು ಕಷ್ಟ ಪಡಿದ ಪೀಪಲ್, ಯು ಅಟ್ರಾಕ್ಟ್ ಎನರ್ಜಿ, ಗುಡ್ ಎನರ್ಜಿ. ನೀವು ಕುಡ್ಕೊಂಡ್ ಬಿದ್ಬಿಟ್ಟು ದಪ್ಪ ಆಗಿ ಕೂತ್ಕೊಂಡ್ರೆ ಯಾರು ಬರ್ತಾರ? ಯಾರು ಬರಲ್ಲ. ಸೊ ಒಂದ್ಸತಿ ಅವ್ರು ನೋಡಿದ್ರೇನೆ ಅವ್ರಿಗೆ ಮರ್ಯಾದೆ ಬರುತ್ತೆ. ನನ್ಗಂತೂ ಅದೇ ತರ. ಬಿಕಾಸ್ ನಾನು ಎಲ್ಲೂ ಹೋದ್ರು ಅವ್ರು ನನ್ನ ಏಜು, ನನ್ನ ಫಿಟ್ನೆಸ್ ನೋಡಿದ್ರೇನೆ ಅವ್ರಿಗೆ ಆಟೋಮ್ಯಾಟಿಕ್ಲಿ ಅದು ಓವರ್ ನೈಟ್ ಬಂದಿಲ್ಲ. ಅದು ಎಲ್ಲರೂ ಹೇಳ್ತಾರೆ ಎರಿಡಿಟ್ರಿ ಎಲ್ಲ ಇಲ್ಲ. ಯಾರಿಗೂ ಎರಿಡಿಟ್ರಿ ಎಲ್ಲ ಇಲ್ಲ. ಎಲ್ಲರೂ ಕಷ್ಟ ಪಡ್ಲೇಬೇಕು. ನೀವು ಸಾಕಾರ ಇದ್ರೂನು ಕಷ್ಟ ಪಡ್ಬೇಕು, ನೀವು ಬಡವರು ಇದ್ರೂನು ಕಷ್ಟ ಪಡ್ಬೇಕು. ನಥಿಂಗ್ ಕಮ್ಸ್ ಈಸಿ. ಅದು ಅಂತೂ ನಾನು ಸತ್ಯ, ನಾನು ನೋಡಿದೀನಿ ಅದನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.